ಅಕ್ಕ, ಬತ್ತೀನಿ ಮಾರತಿ, ಎಂತಕ್ಕಂಗೆ ಹೇಳ್ಕೊಂಡು ಹೋಗ್ತಿದ್ವಿಯಾ? ತಡಿ ಬತ್ತೀನಿ. ಯಾಕೆ ಹಿಂಗೆ ಮಾಡ್ತೀಯನ ಮಾರತಿ? ನಿಂಗೆ ಒಂದೊಂದ್ಸತಿ ಎಂತ ಆಗ್ತದೆ ಅಂತ ಹೇಳ್ತೀನಿ. ಸ್ವಲ್ಪ ಹೊತ್ತು ನಿಂತ್ಕಾಯಿಲಿ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ನೋಡೋ ಪೂರ್ವಿತ, ಹೇಳಿನಿ. ನನಗೂ ಸಾಕಾಗಿ ಹೋಗಿದೆ. ಎಷ್ಟಂತ ಇದು ಮಾಡೋದು? ಅಮ್ಮಂದೊಂಥರ ನಿಂದೊಂಥರ. ಏಯ್ ಬಿಡಕ್ಕ ನೀನು. ನಾನು ಅವಾಗಿಂದ ನೋಡ್ತಿದ್ದೀನಿ, ಬರೀ ನನಗೆ ಹೇಳ್ತಿದ್ದೀಯ. ಎಂದಕ್ಕೆ ಇಲ್ಲಿಗೆ ಅಂತ ಕರ್ಕೊಬಂದೆ? ಮಾತಾಡೋದ್ರಲ್ಲೇ ಮಾತಾಡ್ಬೋದಿತ್ತಲ್ಲ. ಎಂತಕ್ಕೆ ಅಮ್ಮಗೆ ಯಾಕೆ ಬೈತಿದ್ದೀಯ ನೀನು? ಅದೇನು ಮಾಡಿದೆ ಪಾಪ? ಅಲ್ಲಿ ಹೋಗಿ ಹೇಳಿ ಬಂದಿದ್ದು ಒಳ್ಳೆಯದೇ ಆಯ್ತು, ಗೊತ್ತಾಗಲಿ ಸ್ವಲ್ಪ ಊರ ಮನೇಲಿ ಎಲ್ಲರಿಗೂ. ಎಲ್ಲರ ಹತ್ರನೂ ಒಳ್ಳೆಯವರು ಅನ್ಸ್ಕೊಂಡು ಅದಾರ ಅವರು, ಗೊತ್ತಾನ? ನಾನೊಬ್ಬಳೇ ನಿಷ್ಠೂರ ಆಗ್ತೀನಿ. ಯಾಕೆ ನಿಷ್ಠೂರ ಆಗ್ಬೇಕು? ಒಳ್ಳೆ ಕೆಲಸ ಮಾಡ್ತಾ ಅಮ್ಮ. ಹೋಗಿ ಹೇಳಿ ಅವ್ರದ್ದೇ ತಪ್ಪದೆ ಅಂತ. ಅದು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಮುಚ್ಚೆ ಬಾಯಿ. ನಾನು ನೋಡ್ತಿದ್ದೀನಿ, ಏನು ಮಾತಾಡೇ ಆಡ್ತದೆ. ಊರಿಗೆ ಹೋಗ್ಬೇಕಂತೆ, ಅಲ್ಲಿ ಹೇಳ್ಬೇಕಂತೆ, ಪ್ರಚಾರ ಮಾಡ್ಬೇಕಂತೆ. ಎಂತದನ್ನ? ಏನಂತ ಪ್ರಚಾರ ಮಾಡದೆ? ಒಂದು ಪಕ್ಷ ಪ್ರಚಾರ ಮಾಡಬೇಕು ಅನ್ನಂಗಿದ್ರೆ ನಿಮ್ಮದು ನೀವು ಏನಾರು ಮಾಡ್ಕೊಳ್ಳಿ. ನಿಮ್ಮ ಗಂಡ ಹೆಂಡತಿ ವಿಚಾರ ಅದು. ಮೂರನೇರು ಎಂತಕ್ಕೆ ಮಧ್ಯೆ ತತ್ತೀರಿ? ಪಾಪ ಕಾಣ್ಬೇಡ, ಪುಣ್ಯ ಕಾಣ್ಬೇಡ, ಅನಿಲ್ ಅನ್ನೋದು ಎಂತಕ್ಕೆ ಮಧ್ಯೆ ತತ್ತಿದ್ದೀರಿ? ಅವ್ರು ಏನು ಮಾಡ್ಯಾರ? ಹೇಳಾರ ನಿಮಗೆ ನೀವು ಜಗಳ ಮಾಡ್ಕೊಳ್ಳಿ ಅಂತ? ಅದನ್ನು ಹೋಗಿ ಹೇಳಿ ಬಂದಿದ್ದ ಅಮ್ಮ. ನಿಮ್ಮ ಗಂಡ ಹೆಂಡತಿ ಸುದ್ದಿ ಏನು ಹೇಳಲ್ಲ ಅಲ್ಲಿ. ನಿನ್ನ ಗಂಡನ ಸುದ್ದಿನೂ ಏನು ಹೇಳಲ್ಲ. ದೂರ ಬಂದಿದ್ದು ಅನಿಲ್ ಅಣ್ಣನ. ಅಕ್ಕ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮನೆ. ಏನು ಆ ಮನುಷ್ಯನೇ ಏನು ಭಾಳ ಇದೇನಲ್ಲ, ಅವ್ರವ್ರು ಭಾಳ ಕ್ಲೋಸ್ ಅದಾರೆ. ಅಷ್ಟು ಕ್ಲೋಸ್ ಇದ್ದವರಿಗೆ ಫ್ರೆಂಡಿಗೆ ಒಂದು ಬುದ್ಧಿ ಹೇಳೋಕ್ಕಾಗಲ್ಲ. ಇಡೀ ಊರಿಗೆ ಬುದ್ಧಿ ಹೇಳ್ತಾರೆ ಅಂತಾರೆ ಎಲ್ಲರೂ. ಫ್ರೆಂಡಿಗೊಂದು ಬುದ್ಧಿ ಹೇಳೋಕ್ಕಾಗ್ತಿರಲ್ಲ? ಅವರು ಫ್ರೆಂಡು ಹೇಳಾರೋ ಬಿಟ್ಟಾರೋ ನಮಗೆ ಗೊತ್ತಿಲ್ಲ. ನೀನು ಬುದ್ಧಿ ಹೇಳ್ಬೋದಿತ್ತಲ್ಲ. ನೀ ಕೈ ಹಿಡ್ದು ಹೆಂಡ್ತಿಯಲ್ಲ, ನಿಂಗೆ ಬುದ್ಧಿ ಹೇಳೋಕ್ಕಾಗ್ತಿರಲ್ಲ? ನೀ ಯಾಕೆ ಇಲ್ಲಿಗೆ ಬಂದು ಕೂತೀಯ? ಬುದ್ಧಿ ಹೇಳೋಕ್ಕೆ ಅವ್ರು ನಿಮ್ಮ ಮನೆಗೆ ಹೋಗಿದ್ದವತ್ತು. ಅವ್ರು ಹೋಗದೇ ಇದ್ದರೆ ನಿನ್ನ ಗಂಡನ ಕತೆ ಇರ್ತಿರ್ಲ, ಗೊತ್ತಾನೋ? 2 ದಿವಸ ಆಗಿತ್ತಂತೆ, ಒಂದು ಚೂರು ಪತ್ತೆ ರಸ ಅಂತ ಮುಟ್ಟಿರ್ಲಂತೆ. ಅವ್ರು ಹೋಗಿ ಹೊಟ್ಟೆಗೆ ಏನಾರು ಒಂಚೂರು ಕೊಟ್ಟು ಅವ್ರ ಮನೆಗೆ ಕರ್ಕೊಂಡು ಹೋಗ್ಯಾರೆ. ಅದನ್ನು ತಪ್ಪು ಅಂತ ಅಮ್ಮ ಮಗಳು ಇಬ್ಬರು ಹೇಳ್ತಿದ್ದೀರಿ ಅಲ್ಲ? ಅಲ್ಲ ಪೂರ್ವಿತ, ನೀನು ಹೇಳ್ತೀಯಲ್ಲ ಪ್ರಚಾರ ಆಗಲಿ ಅಂತೀಯಲ್ಲ, ಎಂಥ ಪ್ರಚಾರ ಆಗ್ಬೇಕು? ನೀನು ತವ್ರ ಮನೆಗೆ ಬಂದೀಯ, ಗಂಡನ ಬಿಟ್ಟು ಬಂದೀಯ ಅನ್ನೋದು ಪ್ರಚಾರ ಆಗ್ಬೇಕು ಅಲ್ಲ? ಇನ್ನೂ ಏನಾರು ಅದೆಯಾ ನಿನ್ನ ಮನಸ್ಸಲ್ಲಿ? ನಾನು ಇನ್ನು ಅಲ್ಲಿಗೆ ಹೋಗಲ್ಲ ಅಂತೀಯ, ಇಲ್ಲಿಗೆ ಬಂದೀಯ. ಯಾಕೆ ಅಂತ ಕೇಳಿದ್ರೆ ಏನು ಹೇಳ್ತೀಯ? ತಿರ್ಗಾ ರಮ್ಯನ ಹೆಸರು ತೆಗಿತೀಯಲ್ಲ? ಯಾವ ಪಾಪಕ್ಕೆ ಹೋತೀಯ? ಆ ಹುಡುಗಿ ಹೆಸರು ತಗೊಂಡು ಯಾವ ಪಾಪಕ್ಕೆ ಹೋತೀಯ? ಅಕ್ಕ, ನೀ ಹೇಳೋದು ನೋಡಿದ್ರೆ ಎಲ್ಲ ನಾನೇ ತಪ್ಪು ಮಾಡೀನಿ ಅನ್ನಂಗದೆ. ಅವ್ರ ತಪ್ಪು ನಿಂಗೆ ಯಾವುದೂ ಕಣ್ಣಿಗೆ ಕಾಣೋದೇ ಇಲ್ಲ ಅಲ್ಲ? ನೀನು ಯಾರಿಗೆ ಏನು ಹೇಳಲ್ಲ. ಆ ಅಮ್ಮ ಹೋಗಿ ಹೇಳಿ ಬಂದ್ರೆ ಅದನ್ನು ಬೇಡ ಅಂತೀಯ. ಅಲ್ಲ ಮಾರತಿ ಪೂರ್ವಿತ, ನಿಂಗೆ ಒಂಥರ ಬೇರೆಯವ್ರಿಗೆ ಬುದ್ಧಿ ಹೇಳೋಕೆ ಮಾತ್ರ ನಿಂಗೆ ನಾಲೆಡ್ಜ್ ಇರೋದ ಅಂತ? ನನಗೇನಾರು ತೊಂದರೆ ಆದಾಗ ನಾನು ಟೆನ್ಷನ್ ಮಾಡ್ಕೊಂಡಾಗ ಎಷ್ಟು ಚಂದ ಬುದ್ಧಿ ಹೇಳ್ತೀಯ ಮಾರತಿ, ಹಂಗಲ್ಲ ಹಿಂಗೆ ಅಂತ. ನಿನ್ನ ಜೀವನದಲ್ಲಿ ಯಾಕೆ ಅಪ್ಲೈ ಮಾಡ್ಕೋಬಾರ್ದು ನೀನು ಅದನ್ನು? ಅಕ್ಕ, ನಾನು ಬುದ್ಧಿ ಹೇಳಿದ್ದೆ, ಆದರೆ ನಾನು ಹೇಳಿರೋ ರೀತಿಗೂ ನೀನೀಗ ಹೇಳ್ತಿರೋ ರೀತಿಗೂ ಒಂದು ಚೂರೂ ಸಂಬಂಧ ಇಲ್ಲ, ಹಂಗದೆ. ನಾನು ನಿಂಗೆ ಬುದ್ಧಿ ಹೇಳಿದ್ರು ಏನು ಹೇಳಿದ್ದೆ ಹೇಳ? ಅಷ್ಟೆಲ್ಲ ಸಹಿಸ್ಕೊಂಡಲ್ಲಿ ಇರ್ಬೇಕಾದ ಅಗತ್ಯ ಇಲ್ಲ, ಮನೆಗೆ ಬಂದಿದ್ದೆ. ನಿನ್ನ ಬಾಯಲ್ಲಿ ಒಂದು ಮಾತು ಹಂಗೇನಾರು ಬಂತಾನೆ ಮನೆಗೆ ಬಂದಕ್ಕೂ? ಒಂದಲ್ಲ 10 ಮಾತು ಆ ಥರದ್ದು ಬಂದದೆ. ನಾನು ಹೇಳಿನಿ, ಆದರೆ ಈಗ ಹೇಳ್ತೀನಿ ಕೇಳು. ಒಳ್ಳೆ ಮಾತಲ್ಲಿ ರಾಕೇಶಿಗೆ ಫೋನ್ ಮಾಡಿ ಅವರನ್ನೆಲ್ಲಿ ಕರೆಸ್ಕೊಂಡು ನಿನ್ನ ಸಂಸಾರ ಸರಿ ಮಾಡ್ಕ. ಅದರ ಬೆಲೆ ಏನು ಅಂತ ನಿಂಗೆ ಈಗ ಗೊತ್ತಾಗಲ್ಲ. ಏನಕ್ಕ ನೀನು ಹಾಗೆ ಮಾತಾಡ್ತೀಯಲ್ಲ? ನನ್ನ ಜಾಗದಲ್ಲಿ ನೀನೇ ಇದ್ದಿದ್ರೆ ನೀನು ಹೋಗಿ ಸರಿ ಮಾಡ್ಕೊಬಿಡ್ತಿದ್ದ. ನಿನ್ನ ಜಾಗ ಅಂತ ಇದ್ರಪ್ಪ ನನಗೆ ಜಾಗದಲ್ಲೂ ಇದ್ದು ನನಗೆ ಸುಧಾರಿಸ್ಕೊಂಡು ಸಂಸಾರ ಮನೆ ಮಾಡ್ಕೊಂಡಿಲ್ಲ. ನೋಡು, ನಾನು ಒಂದು ಹೇಳ್ತೀನಿ ಪೂರ್ವಿತ, ನಿಂಗೆ ವಯಸ್ಸಿರೋದ್ರ ತನಕ ನಿಂಗೆ ಗೊತ್ತಾಗಲ್ಲ ಮದುವೆ ಹಬ್ಬದ ಬೆಲೆ ಏನು ಅಂತ. ಆಮೇಲೆ ಗೊತ್ತಾಗ್ತದೆ ನೋಡು. ಸುಮ್ಮನೆ ಇರಕ್ಕ. ನನ್ನ ಕಿವಿಯಾರ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡು ಮತ್ತೆ ನಾನು ಅವ್ರ ಜೊತೆ ಹೋಗಿರ್ಬೇಕಾ? ಇರ್ಬೇಕು. ಕೈ ಹಿಡಿದು ಹೋಗಿ ನೀನೇ ಹಠ ಕಟ್ಟಿ ನಾನು ಮದುವೆ ಆಗ್ತೀನಿ ಅಂತ ಹೋದಳಲ್ಲ ನೀನು. ಹೆಂಗೋ ಕಷ್ಟನೋ ಸುಖನೋ ಸುಧಾರಿಸ್ಕೊಂಡು ಇರ್ಬೇಕಾಗ್ತದೆ. ಅಂಥ ಮಾತು ಕಿವಿಲಿ ಕೇಳ್ಕೊಂಡು ನಾನು ಅಲ್ಲಿ ಇರೋಕ್ಕಾಗ್ತದನ್ನು ಅಂತೀಯಲ್ಲ, ಎಂಥ ಮಾತು? ನಾನು ಕೇಳಲ್ಲ? ಇದಕ್ಕಿಂತ ಎಂತೆಂಥ ಮಾತು ಕೇಳ್ಕೊಂಡೆ ನಾನು. ಅಲ್ಲ, ನನ್ನ ಹಂಗೆ ನೀನು ಮಾಡು ಅಂತ ನಾನು ಹೇಳೋದಲ್ಲ.
ಮದುವೆ ಗಂಡ ಒಟ್ಟಿಗಿರೋದಿದ್ರ ಬೆಲೆ ಎಲ್ಲ ನಿಂಗೆ ಇನ್ನೂ ಒಂದು 4 ವರ್ಷ ಹೋಗ್ಬೇಕು. ಅವಾಗ ಕರೆಕ್ಟಾಗಿ ಗೊತ್ತಾಗ್ತದೆ ನೋಡು. ನೀ ಹೇಳ್ದಿಲ್ಲ ಪೂರ್ವಿತಾ, ಅಂಥ ಮಾತು ಕೇಳಿಕೊಂಡು ನಾನು ಎಲ್ಲನೋ ನೀನಾಗಿದ್ದಿರ್ತಿದ್ದೇನೋ ಅಂತ. ಇದು ಎಂಥ ಮಾತು ಮರತಿ? ಇದ್ರ ಅಪ್ಪನಂಥ ಮಾತು ಆಡ್ಲ ನಿನ್ನ ಭಾವ? ಸಹಿಸ್ಕೊಂಡಿಲ್ಲ ನನಗೆ. ಅಲ್ಲ, ನೀನು ಹಾಗೆ ಎಲ್ಲ ಸಹಿಸ್ಕೊಂಡಿರು ಅಂತ ನಾನು ಹೇಳ್ತಿರೋದಲ್ಲ. ನಾನು ಮಾಡದೇ ಇರೋ ತಪ್ಪಿಗೂ ಹೇಳಿದ್ರಲ್ಲೇ ಅವರು, ಅಕ್ಕ ಅದಾರು ಒಂಥರ. ನೀನು ಮಾಡದೇ ಇರೋ ತಪ್ಪಿಗೆ ಹೇಳಿದ್ರು, ಆಮೇಲೆ ಅವ್ರಿಗೆ ಗೊತ್ತಾದ್ಮೇಲೆ, ಸತ್ಯ ಗೊತ್ತಾದ್ಮೇಲೆ ನಿನ್ನ ಜೊತೆ ಆದರೆ ಅವ್ರೇನಾರು ಹಿಂಗೆ ಅಂತೇಳಿ ನಿನ್ನ ಹತ್ರ ಹೇಳ್ಯಾರ? ನಾನು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡಿನಿ, ನೀನು ನನಗೆ ಬೇಡ ಅಂತ ಹೇಳ್ಯಾರ ನಿನ್ನ ಹತ್ರ ಯಾವತ್ತಾರೋ? ಏಯ್ ದಡ್ಡಿ, ಬಾಯಿ ಬಿಟ್ಟು ಹೇಳಲ್ಲ ಅಷ್ಟೇ. ಅಲ್ಲೇ ಒಂದು ಮಗುನೇ ಇತ್ತು ಅಂತ ಹೇಳಿ ಅವು ಎಷ್ಟೆಷ್ಟು ದೊಡ್ಡ ರಾಮಾಯಣ ಎಲ್ಲ ಮಾಡಿದ್ರಲ್ಲ, ಬೇರೆಯವ್ರ ಮನಸ್ಸಲ್ಲಿರೋದೇ ಮಗುವಾಗಿತ್ತಾ? ಅಲ್ಲ, ಅದೆಲ್ಲ ಸುಳ್ಳು ಅಂತ ನೀನು ಹೇಳಬೇಡ. ಸುಳ್ಳಾಗಿದ್ರೆ ಅವ್ರು ಯಾಕೆ ಹೆದರ್ತಿದ್ರು? ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕಿತ್ತಲ್ಲ. ಸುಮ್ಮನಿರು. ಅವನ್ನೆಲ್ಲ ಹೇಳ್ತಾ ಹೋಗೋಕ್ಕಾಗಲ್ಲ. ನಾವು ಒಂದು ಮಾತು ಹೇಳ್ತೀನಿ ಕೇಳು. ಈ ಮನುಷ್ಯ ಏನು ಮನಸ್ಸಲ್ಲಿದ್ದನ್ನು ಹೇಳ್ಯಾರೆ ಕಣೆ. ಹೇಳ್ದೆ ಹಾಗೆ ಮುಚ್ಚಿಟ್ಕೊಂಡು ಈಗ ಅವ್ರ ಹತ್ರನೂ ಒಂಥರ ಸಂಬಂಧ ಇಟ್ಕೊಂಡು ನಿನ್ನ ಹತ್ರನೂ ಸುಳ್ಳು ಹೇಳ್ಕೊಂಡಿದ್ದಿದ್ರೆ ಏನು ಮಾಡ್ತಿದ್ದೆ ಹೇಳೋ ನೀನು? ಹಂಗೇನು ಮಾಡಲ ಅಲ್ಲ ಇವರು. ಮನಸ್ಸಲ್ಲಿ ಏನದಿ ಅದನ್ನು ಹೇಳ್ಯಾರೆ. ಪಾಪ ಕಣೆ, ತಂದೆ ತಾಯಿ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ನೀನೇ ಹೇಳ್ಬೇಕೆಲ್ಲ, ಬೇರೆಯವ್ರಿಗೆ ಹೇಳ್ತೀಯ ಹೇಳಬೇಕಿತ್ತು ಅಂತ. ಯಾರೋ 3ನೇವ್ರು ಅನಿಲಣ್ಣಗೆ ಹೇಳ್ತೀಯ, ಫ್ರೆಂಡ್ ಅವ್ರನ್ನ ತಿದ್ದಬೇಕಿತ್ತು ಅಂತ. ಮದುವೆ ಆಗಿ 2-3 ವರ್ಷ ಆಯ್ತು, ನಿನಗೆ ತಿದ್ದಕ್ಕಾಗಲೇ ಬೇರೆಯವ್ರಿಗೆ ಏನು ಹೇಳ್ತೀಯ? ತಿದ್ದಬೇಕಿತ್ತು ನೀನು. ಅದು ಒಂದು ಬಿಟ್ಟರೆ ಬೇರೆ ಏನಾರು ಸುಳ್ಳು ಹೇಳ್ಯಾರ ನಿನ್ನ ಹತ್ರ? ಏನು ಮಾಡ್ತಾರೋ ಅದನ್ನೇ ಹೇಳ್ತಾರೆ. ಎಲ್ಲ ನೀನು ಹೇಳ್ದಂಗೆ ಕೇಳ್ತಾರೆ. ತೀರ ಇಲ್ಲಿ ಮಾಡ್ದಂಗೆ ನೀನು ಹೇಳ್ದಂಗೆ ಕೇಳಬೇಕು ಅಂದಂದು ಅವ್ರಿಗೆ ಒಂದು ಸ್ವಲ್ಪ ತಲೆ ಬಿಸಿ ಆಗ್ಯದೇನೋ. ಆಗಲ್ಲಪ್ಪ ಇವ್ರ ಹತ್ರ ಅನ್ನಂಗೆ ಆಗ್ಯದೇನೋ. ಆದರೂ ಅನಿಲಣ್ಣ ಹೇಳಿದ್ರಲ್ಲ, ನಿನ್ನ ಹತ್ರ ಹೇಳಿರಲ್ಲ. ನಾನು ಫೋನ್ ಮಾಡಿದ್ದೆ, ಎಲ್ಲಿದ್ದೀರಿ ಕೇಳಿದಾಗ ನಾನು ಅನಿಲಣ್ಣನ ಮನೇಲಿದ್ದೀನಿ ಅಂದರು. ಏನಾರಾಗಲಿ ಅಂಥೇಳಿ ಆಮೇಲೆ ಅನಿಲಣ್ಣಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು 2 ದಿವಸದಿಂದ 1 ಲೋಟ ನೀರು ಕುಡ್ದಿಲ್ಲಂತೆ, ಗೊತ್ತಾ? ನಮ್ಮ ಮನೇಲಿ ಫೋನ್ ಮಾಡಿ ರಿಸೀವ್ ಮಾಡಲಲ್ಲ, ಯಾಕೆ ಇವ್ ಹಿಂಗೆ ಮಾಡ್ತಾನೆ ಅಂಥೇಳಿ. ಅದು ನಮ್ಮನೇಲಿ ಇವರು ಹೇಳಿದ್ರಂತೆ, ನೀನು ಇಲ್ಲಿಗೆ ಬಂದೀಯಾ ಅಂತ ಪೇಟೆಯಲ್ಲಿ ಸಿಕ್ಕಿದಾಗ. ಅಲ್ಲಿಗೆ ಅವರು ಹೋದ್ಮೇಲೆ ಇವನ್ನ ಪೇಟೆಗೂ ಬರಲ್ಲ, ಫೋನು ರಿಸೀವ್ ಮಾಡಲ್ಲ ಅಂತ ಮನೆಗೆ ಹೋಗಿ ನೋಡಿದಾಗ ಮಲಗಿದ್ರಂತೆ, ಗೊತ್ತಾನ? ಇನ್ನೊಂದು ದಿನ ಇವ್ರು ಹೋಗದೆ ಇದ್ದಿದ್ರೆ ಅವ್ರ ಕತೆ ಏನಾಗಿರ್ತಿತ್ತ ಅಂಥವ್ರಿಗೆ ಅಮ್ಮ ಹೋಗ್ಕೊಂಡು ಏನೋ ದುಡ್ಡು ಹೇಳ್ಕೊಂಡಂತ ನೋಡ್ತಾನೆ. ಯಾಕೆ ಆ ಥರ ಅಂದ್ಕೋತೀರೆ? ಮನುಷ್ಯರೆಲ್ಲರೂ ಒಂದೇ ಥರ ಇರಲ್ಲ. ದುಡ್ಡಲ್ಲೇ ಅಳಿಬೇಡಿ ಎಲ್ಲರನ್ನೂ. ನಿಮ್ಮ ದುಡ್ಡು ಎಂತಕ್ಕೆ ಬೇಕು ಅವರಿಗೆ? ಆರಾಮಾಗದಾರೆ. ಯಾವ ಸಾಹುಕಾರರ ಮಕ್ಕಳಿಗೂ ಕಡಿಮೆ ಇಲ್ದಿದ್ದಂಗೆ ಎಷ್ಟು ಆರಾಮಾಗಿ ಜೀವನ ಮಾಡ್ಕೊಂಡದ. ನಿಂಗೆ ಪಲ್ಲವಿ ನೋಡಿದ್ರೆ ಗೊತ್ತಾಗಲ್ಲ ಅವರೆಷ್ಟು ಆರಾಮಾಗದಾರೆ ಅಂತ. ಹೇಳ್ತಿದ್ದೀನಿ ಮತ್ತೆ ಅದನ್ನೇ ಮಾಡ್ತೀರಿ. ಅಲ್ಲಿ ಹೋಗಿ ಪ್ರಚಾರ ಮಾಡಿ ಬಂದಿದ್ದು ಒಳ್ಳೇದಾಯ್ತು ಅಂತೀಯ. ಈಗ ಸಿಟ್ಟಲ್ಲೆಲ್ಲ ಹೇಳಕ್ಕೆ ಚಂದ. ನಾಳೆ ಇಷ್ಟೆಲ್ಲ ಆದಮೇಲೆ ನೀನು ಅವ್ರಿಗೆ ಸಿಗ್ತೀಯಲ್ಲ, ಅವ್ರು ನಿನ್ನ ಹೆಂಗೆ ನೋಡಿದ್ರು ಅಯ್ಯೋ ಇವ್ರು ನನ್ನನ್ನು ಆ ದೃಷ್ಟಿಲೇ ನೋಡ್ತಾ ಇದ್ದಾರೇನೋ ಅನ್ನಿಸ್ತದೆ, ಗೊತ್ತಾ? ಅವನ್ನೆಲ್ಲ ಅನುಭವಿಸ್ಬೇಕು, ಆವಾಗ ಮಾತ್ರ ಗೊತ್ತಾಗೋದು. ನೀ ಎಲ್ಲಿಗೆ ಹೋತೀಯೋ ಬಿಡ್ತೀಯೋ ನಿಂಗೆ ಬಿಟ್ಟಿದ್ದು ಪೂರ್ವಿತಾ. ನಾನೇನು ಒತ್ತಾಯ ಮಾಡಲ್ಲ, ನಿಂಗೆ ಅನ್ನಿಸ್ದಂಗೆ ನಿಂಗೆ ಮಾಡೋ. ಆದರೆ ಅನಿಲಣ್ಣನ ಮೇಲಾಗಲಿ ಆ ರಮ್ಯನ ಮೇಲಾಗಲಿ ಆಪಾದನೆ ಮಾತ್ರ ಹೊರಿಸ್ಬೇಡಿ. ನೀನು ಅಷ್ಟೇ, ಅಮ್ಮನೂ ಅಷ್ಟೇ. ಈಗ ಇದು ಎಲ್ಲಿಗೆ ಬಂದು ನಿಲ್ತದೆ ಅಂತ ನಂಗೆ ನಿಜ ದೊಡ್ಡ ತಲೆಬಿಸಿ ಆಗ್ತಾ ಇದೆ. ನಾನು ಶಾರದಕ್ಕನ ಹತ್ರ ಹೇಳಿದೆ, ನಾನು ಹೇಳ್ತೀನಿ ಎಲ್ಲರಿಗೂ, ದಯವಿಟ್ಟು ರಾಕೇಶ್ ಹತ್ರ ಹೋಗಿ ಏನು ಹೇಳೋದು ಬೇಡ ಅಂತ ಹೇಳಿ ಅಂತ. ಅವರು ಅನಿಲಣ್ಣು ಹಾಗೆ ಹೇಳಿ ಹೋಗ್ಯಾರಂತೆ. ನೆನ್ನೆ ಬಂದರು, ನೋಡೋಣ ಇದನ್ನು ಹೆಂಗಾರು ಮಾಡಿ ಈ ಸತಿ ಒಂದು ತೀರ್ಮಾನ ಮಾಡಲೇಬೇಕು ಅಂದಾರಂತೆ. ಅಮ್ಮಗೆ ಮಾತ್ರ ಸರಿ ಬಲಿ ಬಿಡಿಸ್ತಾರೆ. ನಾನಂತೂ ಒಂದು ಮಾತು ಆಡಲ್ಲ. ನೀನು ಮಾತಾಡ್ದಿದ್ರು ಬಿಟ್ಕ, ನಾನು ಮಾತಾಡ್ತೀನಪ್ಪ. ನಮ್ಮ ಅಮ್ಮಗೆ ಮಾತ್ರ ಏನಾರು ಹೇಳಲಿ ಅವ್ರು ಇಲ್ಲಿ ಬಂದು. ಹೌದಪ್ಪ, ನಿಮ್ಮಮ್ಮಗೆ ಏನೂ ಹೇಳಬಾರ್ದು. ನಿಮ್ಮಮ್ಮ ಮಾತ್ರ ಹೋಗಿ ಯಾರಿಗೆ ಏನು ಬೇಕಾದ್ರೂ ಹೇಳ್ಬೋದು ಅಲ್ಲ? ಯಾಕೆ ಹೇಳಬೇಕಿತ್ತು? ಅವ್ರೇನು ಫಸ್ಟ್ ಬಂದಿದ್ರಾ ನಮ್ಮಮ್ಮನ ಸುದ್ದಿ ಹೇಳೋಕ್ಕೆ? ನೀನು ಮಾತ್ರ ಏನೂ ಮಾತಾಡಬೇಡ ನೋಡು, ಹೇಳಿನಿ. ಅಯ್ಯೋ ಮಾರತಿ, ನನಗೆ ರಾಚಾರ ಯಾಕೆ ಮಾತಾಡ ಮಾರತಿ? ಒಂದು ಲೋಟ ನೀರು ತಗೋಬಹುದು, ಯಾಕೋ ಸುಸ್ತಾಗಂಗೆ ಆಗ್ತಾ ಇದೆ ಕಣೆ. ತಡಿ ನೀರು ತತ್ತೀನಿ ತಡಿ.